ಇನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಹೇಳಿಕೊಂಡು ಜನರಿಗೆ ಕೋಟಿ ಕೋಟಿ ವಂಚನೆ ಮಾಡಿರತಕ್ಕಂಥ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ನಮ್ಮ ಟ್ರಸ್ಟಲ್ಲಿ ಹೂಡಿಕೆಯನ್ನ ಮಾಡಿ 10 ಲಕ್ಷ ಲೋನ್ ತಗೊಳ್ಳಿ, 5 ಲಕ್ಷ ಸಬ್ಸಿಡಿ ಸಿಗುತ್ತೆ, ಈ ರೀತಿ ಹೇಳಿಕೊಂಡು ಪವಿತ್ರ ಅಂತಕ್ಕಂಥ ಯುವತಿ ಮತ್ತು ಕೆಲವರು ಈಗಾಗಲೇ ಮೋಸ ಮಾಡಿದ್ದಾರೆ. ಜನರು ಸಾಕಷ್ಟು ವಂಚನೆಗೆ ಹೋಗಿದ್ದಾರೆ. 5,000ದಿಂದ 25,000 ರೂಪಾಯಿ ತನಕ ಸ್ತ್ರೀ ಶಕ್ತಿ ಸಂಘಗಳಿಗೆ ಮೋಸ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ಕೋಟಿ ಕೋಟಿ ವಂಚನೆ ಇದು. ಅದೇನು ನಿನ್ನೆ ಮೊನ್ನೆ ಆಗಿರೋದಲ್ಲ, 2019ರಿಂದ ಇಲ್ಲಿ ತನಕ ಈ ರೀತಿ ಮೋಸ ಮಾಡಿಕೊಂಡೇ ಬಂದಿದ್ದಾರೆ. ನಿಮ್ಮ ಸಂಘಕ್ಕೆ ನಾವೊಂದು 10 ಲಕ್ಷ ಲೋನ್ ಕೊಡ್ತೀವಿ, ಅದರಲ್ಲಿ 5 ಲಕ್ಷ ಸಬ್ಸಿಡಿ ಕಟ್ಟಂಗಿಲ್ಲ, ಇನ್ನು 5 ಲಕ್ಷ ಕಟ್ಟಿ, ಆದರೆ ಅದಕ್ಕೆ ರಿಜಿಸ್ಟರ್ ಆಗೋದಕ್ಕೆ ಮೊದಲು 25,000 ಕಟ್ಟಬೇಕು ಅಂತ ಏನೋ ಹೇಳಿ ಎಲ್ಲರಿಗೂ ಕೂಡ ತಲೆ ಬ್ರೈನ್ ವಾಶ್ ಮಾಡಿ ಅವ್ರ ಹತ್ರ ಹಣ ಕಟ್ಟಿಸ್ಕೊಂಡು, ಈ ಕಡೆ ದುಡ್ಡು ಇಲ್ಲ, ಅಸ್ಲು ಇಲ್ಲ, ಮತ್ತು ಲೋನ್ ಕೂಡ ಸಿಕ್ಕಿಲ್ಲ. ಈ ರೀತಿಯಾಗಿ ಬೆಂಗಳೂರಿನ ಅತ್ತಿಬೆಲೆ, ಚಂದ್ರಾಪುರ, ಚಂದ್ರನಗರ, ಸೂರ್ಯನಗರ, ಹೊಸೂರು ಭಾಗ, ಆ ಪವಿತ್ರ ಅಂಡ್ ಗ್ಯಾಂಗ್ ಹೊಸೂರಿನವರು, ಆ ಭಾಗದ ಜನರಿಗೆ ಮೋಸ ಮಾಡಿರ್ತಕ್ಕಂಥ ಘಟನೆ ಈಗ ಆನೇಕಲ್ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇದು ಅವ್ರ ಆಫೀಸು. ಆ ಆಫೀಸ್ನಲ್ಲಿ ಕೋಟಿ ಕೋಟಿ ನೋಟ್ಗಳನ್ನ ಗಮನಿಸ್ತಾ ಇದ್ದೀರಾ. ಪಾಪ ಜನ, ಮಹಿಳೆಯರೇನೋ ಪಾಪ ಸಣ್ಣ ಪುಟ್ಟ ಉಳಿತಾಯ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ, ಮುಂದೆ ಯಾವುದೋ ಒಂದು ಕಷ್ಟ ಕಾಲಕ್ಕಾಗತ್ತೆ ಅಂತ ತಂದು ಇನ್ವೆಸ್ಟ್ ಮಾಡಿರ್ತಾರೆ. ಆದರೆ ಗೊತ್ತಿಲ್ಲ ಅವ್ರಿಗೆ ತಾವು ಮೋಸ ಹೋಗಿದ್ದೀವಿ ಅಂತ. ಕೋಟಿ ಕೋಟಿ ನೋಟ್ಗಳು ನೋಡಿ, ಎಲ್ಲ ಜನಸಾಮಾನ್ಯರು ತಂದು ಕಟ್ಟಿರೋದು. ಆಮೇಲೆ ನಮ್ಮ ಜನರಿಗೂ ಅಷ್ಟೇ, 3 ರೂಪಾಯಿ ಬಡ್ಡಿ ಸಿಗೋ ಜಾಗದಲ್ಲಿ 4 ರೂಪಾಯಿ ಬಡ್ಡಿ ಕೊಡ್ತಾರೆ ಅಂತಂದರೆ ಸಾಕು, ಯಾಮಾರ್ಬಿಡ್ತಾರೆ. ಸೊ ಹಾಗಾಗಿ ಆ ರೀತಿ ಮೋಸ ಹೋಗಿ ವಂಚನೆಗೆ ಹೋಗಿರ್ತಕ್ಕಂಥ ಕೆಲವು ತಂಡ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ದೂರು ದಾಖಲು ಮಾಡ್ಕೊಂಡಿದ್ದಾರೆ. ವಂಚಕಿ ಪವಿತ್ರ, ಆಕೆಯ ಫೋಟೋವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಪವಿತ್ರ ಅಂಡ್ ಗ್ಯಾಂಗ್ ಜನರಿಗೆ ಈ ಥರ ಬ್ರೈನ್ ವಾಶ್ ಮಾಡಿ, ಈ ಥರದ ಘಟನೆಗಳು ತುಂಬ ನಡೀತಾ ಇರುತ್ತೆ. ಹಣವನ್ನು ದುಪ್ಪಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡೋದು, ಹೆಚ್ಚಿನ ಬಡ್ಡಿ ಕೊಡ್ತೀವಿ ಇನ್ವೆಸ್ಟ್ ಮಾಡಿ ಅಂತ ಹೇಳೋದು, ಈ ಚಿಟ್ ಫಂಡ್ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ನಡೀತಾ ಇರುತ್ತೆ. ಬಟ್ ಇಲ್ಲಿ ನಿರ್ಮಲಾ ಸೀತಾರಾಮನ್ ಹೆಸರನ್ನ ಹೇಳ್ಕೊಂಡು ನಮ್ಮ ಟ್ರಸ್ಟ್ಗವರು ಈಗಾಗಲೇ ದುಡ್ಡನ್ನು ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ, ಬೇಕಾದಷ್ಟು ದುಡ್ಡಿದೆ, ನಿಮಗೆ ಲೋನ್ ಕೊಡ್ತೀವಿ. ಅದೇನೋ ನಿರ್ಮಲಾ ಸೀತಾರಾಮನ್ ಅವರ ಒಂದು ಲೆಟರ್ ಹೆಡ್ ಇಟ್ಕೊಂಡಿದ್ರಂತೆ ಈಕೆ. ಆ ಲೆಟರ್ ಹೆಡ್ ತೋರಿಸಿ ಜನರಿಗೆ ಯಾಮಾರಿಸಿರ್ತಕ್ಕಂಥದ್ದು, ಮೋಸ ಮಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಆನೇಕಲ್, ಚಂದಾಪುರ, ಸೂರ್ಯನಗರ ಮುಂತಾದ ಭಾಗದಲ್ಲಿ.